ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ to week 2 heat treatment of steel series. In the previous videos, you learnt about the definition of heat treatment, purpose, and the classification of heat treatment processes, and annealing and normalizing heat treatment processes ಬಗ್ಗೆ ತಿಳ್ಕೊಂಡಿದ್ದೀರಿ. ಹಾರ್ಡನಿಂಗ್ ಆ್ಯಂಡ್ ಟೆಂಪರಿಂಗ್ ಹೀಟ್ ಟ್ರೀಟ್ಮೆಂಟ್ ಬಗ್ಗೆ ತಿಳ್ಕೊಂಡಿದ್ದೀರಿ. ಸೊ ಈ ಒಂದು ಸೆಷನ್ನಲ್ಲಿ ಕೇಸ್ ಹಾರ್ಡನಿಂಗ್ ಅಂದರೆ ಏನು, ಕೇಸ್ ಹಾರ್ಡನಿಂಗ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಯಾವ್ಯಾವ ಮೆಥಡ್ಸ್ ಇದ್ದಾವೆ, ಅದರಲ್ಲಿ ಕಾರ್ಬರೈಸಿಂಗು, ಸಯನೈಡಿಂಗು, ನೈಟ್ರೈಡಿಂಗ್ ಅಂತ 3 ಡಿಫ್ರೆಂಟ್ ಮೆಥಡ್ಸ್ ಇದ್ದಾವೆ. ಅದ್ರ ಬಗ್ಗೆ ನೀವು ತಿಳ್ಕೊತೀರಿ. ಇನ್ ದ ಕಮಿಂಗ್ ಸೆಷನ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸರ್ಫೇಸ್ ಹಾರ್ಡನಿಂಗ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್. ಅದರಲ್ಲಿ ಇಂಡಕ್ಷನ್ ಹಾರ್ಡನಿಂಗ್ ಮತ್ತು ಫ್ಲೇಮ್ ಹಾರ್ಡನಿಂಗ್ ಬಗ್ಗೆ ತಿಳ್ಕೊತೀರಿ. ನೆಕ್ಸ್ಟು ಹೀಟ್ ಟ್ರೀಟ್ಮೆಂಟ್ ಮತ್ತು ಹಾರ್ಡ್ನೆಸ್ ಟೆಸ್ಟಿಂಗ್ ಹೆಂಗೆ ಮಾಡ್ತಾರೆ ಅನ್ನೋದು ಪ್ರಾಕ್ಟೀಸ್ ಸೆಷನಲ್ಲಿ ತಿಳ್ಕೊತೀರಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಐ ಆಮ್ ಗೋಯಿಂಗ್ ಟು ಟೇಕ್ ಅಪ್ ದ ಕೇಸ್ ಹಾರ್ಡನಿಂಗ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್. ಕೇಸ್ ಹಾರ್ಡನಿಂಗ್ ಅಂದರೆ ಏನು ಅಂತ ಫಸ್ಟ್ ನೋಡೋಣ. ಕೇಸ್ ಹಾರ್ಡನಿಂಗ್ ಇಸ್ ಅ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಇನ್ ವಿಚ್, ನೋಡಿ ಇಲ್ಲಿ ಇದು ತುಂಬ ಇಂಪಾರ್ಟೆಂಟು, ಸರ್ಫೇಸ್ ಆಫ್ ದ ಸ್ಟೀಲ್ ಈಸ್ ಮೇಡ್ ವೆರಿ ಹಾರ್ಡ್ ವೈಲ್ ದ ಕೋರ್ ರಿಮೈನ್ ಸಾಫ್ಟ್ ಆ್ಯಂಡ್ ಟಫ್. ನೋಡಿ, ಸ್ಟೀಲ್ದು ಸರ್ಫೇಸ್ ಏನಿದೆಯೋ ಇದು ತುಂಬ ಹಾರ್ಡ್ ಆಗುತ್ತೆ, ಅದಕ್ಕೆ ಕೇಸ್ ಹಾರ್ಡನಿಂಗ್ ಅಂತ ಕರಿತೀವಿ. ಅಂದರೆ ಸ್ವಲ್ಪ ಹಾರ್ಡನಿಂಗ್ ಮಾತ್ರ, ಒಳಗಡೆ ಏನಿದೆಯಲ್ಲ ಆ ಒಳಗಡೆ ಪಾರ್ಟು ಸಾಫ್ಟ್ ಆಗೇ ಇರುತ್ತೆ ಮತ್ತು ಟಫ್ ಆಗೇ ಇರುತ್ತೆ, ಬಟ್ ಮೇಲ್ಗಡೆ ಸರ್ಫೇಸ್ ಮಾತ್ರ ಹಾರ್ಡ್ ಆಗುತ್ತೆ. ಈ ಥರ ನಿಮಗೆ ಅಪ್ಲಿಕೇಶನ್ಸ್ ಬೇಕಾಗುತ್ತೆ ಕೆಲವೊಂದು ಗೇರ್ಸಲ್ಲಿ, ಅದರಲ್ಲೆಲ್ಲ ತುಂಬ ಕಾಂಪೊನೆಂಟ್ಸ್ಗಳಲ್ಲಿ ಈ ಥರ ಒಂದು ಕಾಂಪೊನೆಂಟ್ ಬೇಕಾಗುತ್ತೆ. ಸೊ ಅಂಥ ಕೇಸಸಲ್ಲಿ ಕೇಸ್ ಹಾರ್ಡನಿಂಗ್ಗೆ ಹೋಗಿ. ದಿಸ್ ಕ್ಯಾನ್ ಬಿ ಅಚೀವ್ಡ್ ಬೈ ಆ್ಯಡಿಂಗ್ ಕಾರ್ಬನ್ ಅಥವಾ ನೈಟ್ರೋಜನ್ ಕಂಟೆಂಟ್. ನೈಟ್ರೋಜನ್ ಅಥವಾ ಕಾರ್ಬನ್ ಕಂಟೆಂಟ್ನ ಸರ್ಫೇಸ್ಗೆ ಹಾಕಿ ಅದನ್ನು ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್ ಮಾಡೋದ್ರಿಂದ ಕೇಸ್ ಹಾರ್ಡನಿಂಗು ನಮಗೆ ಅಚೀವ್ ಆಗುತ್ತೆ. ಯು ಕ್ಯಾನ್ ಸಿ ಹಿಯರ್ ಸ್ಟೀಲ್ ಪಾರ್ಟ್ ವೇರ್ ದ ಡಾರ್ಕ್ ಬ್ಲೂ ಕಲರ್ ಇಸ್ ಎ ಕೇಸ್. ಇದು ತುಂಬ ಹಾರ್ಡ್ ಆಗುತ್ತೆ. ಒಳಗಡೆ ಕೋರ್ ಅಥವಾ ಏನು ಇನ್ಸೈಡ್ ಇರುವಂತಹ ಒಂದು ಮೈಕ್ರೋಸ್ಟ್ರಕ್ಚರು ಸಾಫ್ಟಾಗೇ ಇರುತ್ತೆ ಮತ್ತು ಟಫ್ ಆಗೇ ಇರುತ್ತೆ. ಕೇಸ್ ಹಾರ್ಡನಿಂಗ್ ಮಾಡೋದ್ರಿಂದ ಸ್ಟೀಲಲ್ಲಿ ಏನೇನೆಲ್ಲ ಗುಣಲಕ್ಷಣಗಳು ನೋಡಬಹುದು. ಆ ಸ್ಟೀಲು ತುಂಬ ಹಾರ್ಡ್ ಆಗಿರುತ್ತೆ ಮತ್ತು ಸರ್ಫೇಸು ಬೇಗ ಸವಿಯೋದಿಲ್ಲ. ನೀವು ಬೇಗ ಸವಿದ್ರೆ, ಎಸ್ಪೆಷಲಿ ಇನ್ ಶಾಫ್ಟ್ಸ್ ಅಥವಾ ಏನೋ ಒಂದು ಎರಡು ಕಾಂಪೊನೆಂಟು ಫ್ರಿಕ್ಷನ್ ಆಗುವಂಥ ಟೈಮಲ್ಲಿ ಉಜ್ಜಿ ಮೇಲ್ಗಡೆ ಪಾರ್ಟು ಸವೆದೋಗ್ತಾ ಬರುತ್ತೆ. ನೀವು ಕೇಸ್ ಹಾರ್ಡನಿಂಗ್ ಮಾಡೋದ್ರಿಂದ ಆ ವೇರ್ ರೆಸಿಸ್ಟೆನ್ಸ್ ಜಾಸ್ತಿ ಬರುತ್ತೆ. ಡಕ್ಟೈಲ್ ಮತ್ತು ಟಫ್ ಕೋರ್ ನೀವು ನೋಡ್ಬೋದು ಕೇಸ್ ಹಾರ್ಡನಿಂಗ್ ಸ್ಟೀಲಲ್ಲಿ. ಮತ್ತು ಫೆಟೀಗ್ ಸ್ಟ್ರೆಂತ್ ಇಂಪ್ರೂವ್ ಆಗಿರೋದನ್ನ ನೋಡ್ಬೋದು. ಫೆಟೀಗ್ ಸ್ಟ್ರೆಂತ್ ಅಂದರೆ ರಿಪಿಟೇಟಿವ್ ಸ್ಟ್ರೆಸ್ಸಸ್ಸು ಅಡಾಪ್ಟ್ ಆದಾಗ ಕೆಟಾಸ್ಟ್ರಾಫಿಕ್ ಫೇಲ್ಯೂರ್ ಆಗುತ್ತೆ, ಅದು ವಿತೌಟ್ ಈಲ್ಡ್ ಪಾಯಿಂಟ್. ಹಾಗಾಗಿ ಫೆಟಿಗ್ ಸ್ಟ್ರೆಂತನ್ನು ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದು ಆ್ಯಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ನಿಮಗೆ ಗೊತ್ತಿರಬೇಕು. ಹಾಗಾಗಿ ಕೇಸ್ ಹಾರ್ಡನಿಂಗ್ ಮಾಡುವಂತಹ ಸ್ಟೀಲಲ್ಲಿ ಫೆಟಿಗ್ ಸ್ಟ್ರೆಂತು ಚೆನ್ನಾಗಿ ಬರುತ್ತೆ ಮತ್ತು ಸರ್ವಿಸ್ ಲೈಫು ತುಂಬ ದಿನಗಳ ಕಾಲ ಬರುತ್ತೆ ಯಾವುದರಲ್ಲಿ, ಕೇಸ್ ಹಾರ್ಡನ್ ಆಗಿರುವಂತಹ ಸ್ಟೀಲಲ್ಲಿ. ಸೊ ಯು ಕ್ಯಾನ್ ಸಿ ಹಿಯರ್ ಲೋ ಕಾರ್ಬನ್ ಸ್ಟೀಲು ತೊಗೊಂಡಿದ್ದಾರೆ ಒಂದು ಎಕ್ಸಾಂಪಲ್ಗೆ. ನೋಡಿರ್ಬೋದು ನೀವಿಲ್ಲಿ, ನೀವು ಅರ್ಥ ಮಾಡ್ಕೋಬೇಕಿಲ್ಲಿ. ಕೇಸ್ ಮಾತ್ರ ಸ್ಟ್ರಾಂಗು, ಕೋರ್ ಮಾತ್ರ ಸಾಫ್ಟು. ಅಂದರೆ ಕೋಕೋನಟ್ ತೊಗೊಳ್ಳಿ, ಕೋಕೋನಟ್ಟಲ್ಲಿ ಅದೇನು ಹೊರಗಡೆ ಇರುವಂತಹ ಕರ್ಟ ಇರುತ್ತೋ, ಅದು ಶೆಲ್ ಇರುತ್ತೋ ಅದು ತುಂಬ ಹಾರ್ಡ್ ಆಗಿರುತ್ತೆ, ಬಟ್ ಒಳಗಡೆ ತೆಂಗಿನಕಾಯಿ ಏನಿರುತ್ತೋ ಅದು ಸಾಫ್ಟ್ ಆಗಿರುತ್ತೆ. ಸೊ ಈ ಥರ ಒಂದು ನಮ್ಮ ಮೆಟೀರಿಯಲ್ಸ್ಗೂ ಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀವಿ. ಲೋ ಕಾರ್ಬನ್ ಸ್ಟೀಲು ಬ್ಲೂ ಕಲರ್ ಏನಿದೆಯೋ ಇದು ಡಕ್ಟೈಲ್ ಅಥವಾ ಸಾಫ್ಟ್ ಅಥವಾ ಟಫ್ ಆಗಿರುವಂತಹ ಒಂದು ಏರಿಯಾ. ಆ್ಯಂಡ್ ದ ರೆಡ್ ಕಲರ್ ಇಂಡಿಕೇಟ್ಸ್ ಕಾರ್ಬನ್ ಅಥವಾ ನೈಟ್ರೋಜನ್ನ ಡಿಫ್ಯೂಸ್ ಮಾಡಿ ಹಾರ್ಡ್ ಆಗಿರುವಂತಹ ಏರಿಯಾ. ಸೊ ಯಾಕೆ ಕಾರ್ಬನ್ನ ಆ್ಯಡ್ ಮಾಡಬೇಕು? ಸೊ ಲೋ ಕಾರ್ಬನ್ನು ಸಾಫ್ಟು, ಹೈ ಕಾರ್ಬನ್ ಹಾರ್ಡು ನಮಗೆಲ್ಲ ಗೊತ್ತೇ ಇದೆ ಆಫ್ಟರ್ ಕ್ವಂಚಿಂಗ್. ನೀವು ಸರಿಯಾಗಿ ಹಾರ್ಡನಿಂಗ್ ಮಾಡಿರ್ತೀರಿ, ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ಲಿ ಹಾರ್ಡನ್ ಪಾರ್ಟು ಬ್ರಿಟಲ್ ಆಗಿರೋದ್ರಿಂದ ಅದು ಇಂಪ್ಯಾಕ್ಟ್ ಸ್ಟ್ರೆಂತ್ನ ತಡ್ಕೊಳ್ಳಲ್ಲ. ಫುಲ್ ಕಂಪ್ಲೀಟ್ ಪಾರ್ಟ್ ಹಾರ್ಡ್ ಆದರೆ, ನೀವು ಕೋರನ್ನು ಮಾತ್ರ ಟಫ್ ಅಥವಾ ಸಾಫ್ಟ್ ಇಟ್ಕೊಂಡು ಬರೀ ಸರ್ಫೇಸ್ ಮಾತ್ರ ಹಾರ್ಡಾಗಿ ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ಬರುತ್ತೆ. ಮತ್ತು ಕಾಂಪೊನೆಂಟು ಕೂಡ ಡಕ್ಟೈಲ್ ಇನ್ಸೈಡ್ ಆಗಿರೋದ್ರಿಂದ ನೀವು ಕೇಸ್ ಹಾರ್ಡನಿಂಗು ತುಂಬ ಅಡ್ವಾಂಟೇಜ್ ಆಗುತ್ತೆ. ಲೆಟ್ ಅಸ್ ಎಕ್ಸ್ಪ್ಲೋರ್ ಮೋರ್ ಕೇಸ್ ಹಾರ್ಡನಿಂಗ್ ಪ್ರೋಸೆಸಸ್. ಫಸ್ಟ್ ಪ್ರೋಸೆಸ್ ಆಫ್ ಕೇಸ್ ಹಾರ್ಡನಿಂಗ್ ಇಸ್ ಕಾರ್ಬೊರೈಸಿಂಗ್. ಸೊ ಕಾರ್ಬೊರೈಸಿಂಗ್, ಆಸ್ ದ ನೇಮ್ ಇಂಡಿಕೇಟ್ಸ್, ಇಟ್ಸ್ ಅ ಕೇಸ್ ಹಾರ್ಡನಿಂಗ್ ಪ್ರೋಸೆಸ್ ಇನ್ ವಿಚ್ ಲೋ ಕಾರ್ಬನ್ ಸ್ಟೀಲ್ಗೆ ಜಾಸ್ತಿ ಯೂಸ್ ಮಾಡ್ತೇವೆ ಇದನ್ನು. ಲೋ ಕಾರ್ಬನ್ ಸ್ಟೀಲ್ ಇಸ್ ಹೀಟೆಡ್ ಇನ್ ಎ ಕಾರ್ಬನ್ ರಿಚ್ ಎನ್ವೈರ್ನಮೆಂಟ್. ಎಲ್ಲಿ ಹೀಟ್ ಮಾಡ್ತಾರೆ? ಕಾರ್ಬನ್ ಜಾಸ್ತಿ ಇರುವಂತಹ ಫರ್ನೆಸ್ ಒಳಗಡೆ ಅದನ್ನು ಹೀಟ್ ಮಾಡಿ ಅದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಆ ಕಂಪ್ಲೀಟ್ ಕಾರ್ಬನ್ನು ಲೋ ಕಾರ್ಬನ್ ಸ್ಟೀಲ್ ಸರ್ಫೇಸ್ ಮೇಲೆ ಡಿಫ್ಯೂಸ್ ಆಗಿರುತ್ತೆ. ಅಂದರೆ ಮೇಲ್ಗಡೆ ಲೇಯರು ಕಪ್ಪಗಾಗಿರುತ್ತೆ ಅಥವಾ ಡಾರ್ಕಿಶ್ ಆಗಿರುತ್ತೆ.
ಲೋ ಕಾರ್ಬನ್ ಸ್ಟೀಲನ್ನು ಎಲ್ಲಿ ಹೀಟ್ ಮಾಡ್ತಾ ಇದ್ದೀವಿ, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಕ್ವಂಚಿಂಗ್ ಹಿಯರ್ ಅಥವಾ ಎನಿ ಕೂಲಿಂಗ್ ಆಪ್ರೇಷನ್ಸ್ ಹಿಯರ್. ಎಲ್ಲಿ ಕಾರ್ಬನ್ ರಿಚ್ ಎನ್ವೈರ್ನ್ಮೆಂಟ್ ಫರ್ನೆಸ್ಸಲ್ಲಿ ನೀವು ಕ್ರಿಯೇಟ್ ಮಾಡಿರ್ತೀರೋ ಅಲ್ಲಿ ಲೋ ಕಾರ್ಬನ್ ಸ್ಟೀಲ್ನ ಹೀಟ್ ಮಾಡಿದ್ರೆ ಆ ಕಾರ್ಬನ್ನು ಕಂಪ್ಲೀಟ್ ಸರ್ಫೇಸ್ ಮೇಲೆ ಡಿಫ್ಯೂಸ್ ಆಗುವಂತಹ ಪ್ರೋಸೆಸ್ಗೆ ಕಾರ್ಬೊರೈಸಿಂಗ್ ಅಂತ ಕರಿತೀವಿ. ಏನು ಸ್ಟೆಪ್ಪು ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್. ಕಾರ್ಬೊರೈಸಿಂಗ್ ಪ್ರೋಸೆಸ್ಸಲ್ಲಿ ಫಸ್ಟ್ ಏನು ಮಾಡ್ತಾರೆ, ಸ್ಟೀಲನ್ನು 900 to 950 ಅಂದರೆ ಎಬೋವ್ ಅಪ್ಪರ್ ಕ್ರಿಟಿಕಲ್ ಟೆಂಪ್ರೇಚರ್ಗೆ ಹೀಟ್ ಮಾಡ್ತಾರೆ. ಅದನ್ನು ಗ್ಯಾಸ್ ಫರ್ನೆಸ್ ಅಂತಲೂ ಕರಿತೀವಿ. ಸೊ ಇಟ್ ಈಸ್ ಕೆಪ್ಟ್ ಇನ್ ಅ ಕಾರ್ಬೋನೇಷಿಯಸ್ ಮೆಟೀರಿಯಲ್, ಅಂದರೆ ಚಾರ್ಕೋಲ್ ಆಗಿರ್ಬೋದು ಅಥವಾ ಬೇರೆ ಏನು BaCO3 ಅಥವಾ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಗಿರ್ಬೋದು, ಚಾರ್ಕೋಲ್ ಆಗಿರ್ಬೋದು. ಸೊ ಈ ಒಂದು ಎನ್ವೈರ್ನ್ಮೆಂಟಲ್ಲಿ ನೀವು ಹೀಟ್ ಮಾಡಿದ್ದನ್ನು ಬಿಡಬೇಕಾಗುತ್ತೆ ಸ್ವಲ್ಪ ಹೊತ್ತು. ಅದಾದಮೇಲೆ ವಾಟರ್ ಅಥವಾ ಆಯಿಲಿಂದ ರ್ಯಾಪಿಡ್ ಕ್ವೆಂಚಿಂಗ್ ಮಾಡಿದ್ರೆ ಆ ಕಾಂಪೊನೆಂಟು ಸರ್ಫೇಸ್ ಹಾರ್ಡ್ ಆಗಿರುತ್ತೆ, ಕೋರು ಟಫ್ ಆಗಿರುತ್ತೆ. ಈ ಒಂದು ನಿಮಗೆ ಅಪ್ಲಿಕೇಶನ್ಗೆ ನಾವು ಯೂಸ್ ಮಾಡ್ಬೋದು. ಎಲ್ಲೆಲ್ಲಿ ಗೇರ್ಸು ತುಂಬ ರೊಟೇಟ್ ಆಗ್ತಿರ್ತಾವೋ, ಎಲ್ಲೆಲ್ಲಿ ತುಂಬ ಹೈ ಸ್ಪೀಡ್ ಗೇರ್ಸ್ನ ಯೂಸ್ ಮಾಡ್ತೀವೋ ಅಲ್ಲಿ ನಾವು ಕಾರ್ಬೊರೈಸಿಂಗ್ ಕೇಸ್ ಹಾರ್ಡನಿಂಗ್ ಪ್ರೋಸೆಸ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಕಮಿಂಗ್ ಟು ದ ಸೆಕೆಂಡ್ ಪ್ರೋಸೆಸ್, ದಟ್ ಈಸ್ ಸಯನೈಡಿಂಗ್. ಸೊ ಪ್ರೀವಿಯಸ್ ಕೇಸ್ ಹಾರ್ಡನಿಂಗ್ ಪ್ರೋಸೆಸ್ಸು ಕಾರ್ಬೊರೈಸಿಂಗು, ಇಲ್ಲಿ ಸಯನೈಡ್ ಅಂದ್ರೆ ಗೊತ್ತಾಗುತ್ತೆ ನಿಮಗೆ, ದಟ್ ಈಸ್ ಆ ಸೋಡಿಯಂ ಸೈನೈಡ್ ಅನ್ನೋ ಒಂದು ಮಿಶ್ರಣ ಅಂತ ಕರಿತೀವಿ. ಇಲ್ಲಿ ಏನು ಮಾಡ್ತಾರೆ, ಇಟ್ಸ್ ಎ ರ್ಯಾಪಿಡ್ ಕೇಸ್ ಹಾರ್ಡನಿಂಗ್ ಪ್ರೋಸೆಸ್ ವೇರ್ ಸ್ಟೀಲ್ ಈಸ್ ಹೀಟೆಡ್ ಇನ್ ಎ ಮಾಲ್ಟನ್ ಸಯನೈಡ್ ಸಾಲ್ಟ್ ಬಾತ್. ಸ್ಟೀಲನ್ನು ಇಲ್ಲಿ ಆಲ್ರೆಡಿ ಮೆಲ್ಟ್ ಆಗ್ತಿದೆ 350 ಡಿಗ್ರಿ ಸೆಂಟಿಗ್ರೇಡಲ್ಲಿ ಕುದಿತಾ ಇರುವಂತಹ ಸೋಡಿಯಂ ಸಯನೈಡ್ ಅನ್ನೋ ಒಂದು ಮಿಶ್ರಣದೊಳಗಡೆ ಅದನ್ನು ನಾವೇನು ಮಾಡ್ತೀವಿ, ಹೀಟ್ ಮಾಡ್ತೀವಿ. ಏನನ್ನು, ಸ್ಟೀಲನ್ನು. ಅವಾಗ ಏನಾಗುತ್ತೆ, ಸಯನೈಡಲ್ಲಿರುವಂತಹ ಕಾರ್ಬನ್ನು ಮತ್ತು ನೈಟ್ರೋಜನ್ನು ಆ ಸರ್ಫೇಸ್ ಮೇಲೆ ಕೂತ್ಕೊಳ್ಳುತ್ತೆ. ಆವಾಗ ಸರ್ಫೇಸು ಕಂಪ್ಲೀಟಾಗಿ ಡಿಫರೆಂಟ್ ಕಲರ್ ಆಗಿರುತ್ತೆ. ಬಟ್ ಸರ್ಫೇಸ್ ಮಾತ್ರ ಆ ಥರ ಇರುತ್ತೆ. ಇನ್ಸೈಡ್ ಏನಿರುತ್ತೆ, ಆಬ್ವಿಯಸ್ಲಿ ಸಾಫ್ಟ್ ಅಥವಾ ಟಫ್ ಆಗೇ ಇರುತ್ತೆ ಕಾಂಪೊನೆಂಟು. ಮೇಲ್ಗಡೆ ಮಾತ್ರ ನಿಮಗೆ ಹಾರ್ಡ್ ಆಗಿರುತ್ತೆ. ಹೆಂಗೆ ಮಾಡ್ತಾರೆ ಪ್ರೋಸೆಸ್ ಬಗ್ಗೆ ಹೇಳೋದಾದರೆ, ಸ್ಟೀಲ್ ಈಸ್ ಇಮ್ಮರ್ಸ್ಡ್ ಇನ್ ಎ ಮಾಲ್ಟನ್ ಸೋಡಿಯಂ ಸೈನೈಡ್ ಬಾತ್. ಸೋಡಿಯಂ ಸೈನೈಡ್ ಬಾತಲ್ಲಿ 350 ಡಿಗ್ರಿ ಸೆಂಟಿಗ್ರೇಡಲ್ಲಿ ಕುದಿತಾ ಇರುವಂತಹ ಸೋಡಿಯಂ ಸೈನೈಡ್ ಬಾತ್ ಒಳಗಡೆ ಸ್ಟೀಲನ್ನು ಸ್ವಲ್ಪ ಹೊತ್ತು ಬಿಡ್ತಾರೆ. ಸ್ವಲ್ಪ ಹೊತ್ತು ಸೋಕಿಂಗ್ ಮಾಡ್ತಾರೆ. ಎಷ್ಟು ಡೆಪ್ತ್ ಬೇಕು ಅಷ್ಟು ಕೇಸ್ ಡೆಪ್ತ್ ಎಷ್ಟು ಬೇಕು ನಿಮಗೆ, 1 mm, 2 mm, 3 mm ಅನ್ನೋದ್ರ ಮೇಲೆ ಎಷ್ಟೊತ್ತು ನೀವು ಆ ಬಾತ್ ಒಳಗಡೆ ಮುಳುಗಿಸ್ಬೇಕು ಅನ್ನೋದು ಡಿಪೆಂಡ್ ಆಗಿರುತ್ತೆ. ಅದಾದಮೇಲೆ ಅದನ್ನು ತೆಗೆದು ವಾಟರ್ ಅಥವಾ ಆಯಿಲಲ್ಲಿ ಕ್ವೆಂಚಿಂಗ್ ಮಾಡ್ತೀರಿ. ಆಮೇಲೆ ಸಿಗುವಂತಹ ಕಾಂಪೊನೆಂಟಲ್ಲಿ ಕೇಸ್ ಮಾತ್ರ ಹಾರ್ಡ್ ಇರುತ್ತೆ, ಇನ್ಸೈಡ್ ಕೋರು ಸಾಫ್ಟ್ ಮತ್ತು ಟಫ್ ಆಗಿ ಇರುತ್ತೆ. ದ ಲಾಸ್ಟ್ ಕೇಸ್ ಹಾರ್ಡನಿಂಗ್ ಪ್ರೋಸೆಸ್ ಇಸ್ ನೈಟ್ರೈಡಿಂಗ್. ಸೊ ನೈಟ್ರೈಡಿಂಗ್ ಆಸ್ ದ ನೇಮ್ ಇಂಡಿಕೇಟ್ಸ್, ನೈಟ್ರೋಜನ್ ಏನಿದೆಯೋ ಅದನ್ನು ನೀವು ಸರ್ಫೇಸ್ ಮೇಲೆ ಆ್ಯಡ್ ಮಾಡುವಂತಹ ಪ್ರೋಸೆಸ್. ಸೊ ಇಟ್ ಈಸ್ ಆಲ್ಸೋ ಅ ಕೇಸ್ ಹಾರ್ಡನಿಂಗ್ ಪ್ರೋಸೆಸ್ ಇನ್ ವಿಚ್ ಸ್ಟೀಲ್ ಈಸ್ ಹೀಟೆಡ್ ಇನ್ ಆ್ಯನ್ ಅಮೋನಿಯಾ ಗ್ಯಾಸ್. ಅಮೋನಿಯಾ ಗ್ಯಾಸಲ್ಲಿ ನೈಟ್ರೋಜನ್ ಇರುತ್ತೆ, ನೈಟ್ರೋಜನ್ ಕಂಟೆಂಟು. ಹಾಗಾಗಿ ಸ್ಟೀಲನ್ನು ಅಮೋನಿಯಾ ಗ್ಯಾಸ್ ಅಟ್ಮಾಸ್ಫಿಯರಲ್ಲಿ ಹೀಟ್ ಮಾಡಬೇಕು. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೈಟ್ರೋಜನ್ನು ಡಿಫ್ಯೂಸ್ ಆಗೋದನ್ನ ನೀವು ನೋಡ್ಬೋದು ಆ್ಯಂಡ್ ಫಾರ್ಮ್ ಹಾರ್ಡ್ ನೈಟ್ರೈಟ್ಸ್ ಆನ್ ದ ಸರ್ಫೇಸ್. ಆ ಏನು ಸ್ಟೀಲ್ ಮೇಲೆ ಹಾರ್ಡ್ ನೈಟ್ರೈಟ್ಸು ಡೆಪಾಸಿಟ್ ಆಗುತ್ತೆ, ಡಿಫ್ಯೂಸ್ ಆಗುತ್ತೆ. ಆವಾಗ ಸರ್ಫೇಸು ಹಾರ್ಡ್ ಆಗುತ್ತೆ, ಕೋರು ಸಾಫ್ಟ್ ಆಗುತ್ತೆ. ಸೊ ಸಿಮಿಲರ್ ಟು ದ ಪ್ರೀವಿಯಸ್ 2 ಕೇಸಸ್, ಸ್ಟೀಲನ್ನು ಎಷ್ಟು ಟೆಂಪ್ರೇಚರ್ಗೆ ಹೀಟ್ ಮಾಡ್ತೀವಿ, 650 ಡಿಗ್ರಿ ಸೆಂಟಿಗ್ರೇಡ್ಗೆ ಸ್ಟೀಲನ್ನು ಹೀಟ್ ಮಾಡ್ತೀವಿ. ಅದಾದಮೇಲೆ ಅಮೋನಿಯಾ ಗ್ಯಾಸಸ್ಗೆ ಅದನ್ನು ಎಕ್ಸ್ಪೋಸ್ ಮಾಡ್ತೀವಿ. ನೈಟ್ರೋಜನ್ ರಿಯಾಕ್ಟ್ಸ್ ವಿತ್ ಅಲಾಯಿಂಗ್ ಎಲಿಮೆಂಟ್ಸ್. ನೈಟ್ರೋಜನ್ ಅಂತ ಏನಿರುತ್ತೋ ಅಮೋನಿಯಾದಲ್ಲಿ ಅದು ಏನು ಅಲಾಯಿಂಗ್ ಎಲಿಮೆಂಟ್ಸ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಇಲ್ಲಿ ತುಂಬ ಇಂಪಾರ್ಟೆಂಟು, ನೋ ಕ್ವೆಂಚಿಂಗ್ ರಿಕ್ವೈರ್ಡ್. ಸಿನ್ಸ್ ಇಲ್ಲಿ ಗ್ಯಾಸ್ ಆಗಿರೋದ್ರಿಂದ, ಗ್ಯಾಸಲ್ಲಿ ಹೀಟ್ ಮಾಡೋದ್ರಿಂದ ಆ್ಯಂಡ್ ಫರ್ನೆಸ್ ಕೂಲಿಂಗ್ ಮಾಡಿ ನಮಗೆ ಬೇಕಾಗಿರುವಂತಹ ಅಪ್ಲಿಕೇಶನ್ನ ಪಡ್ಕೊಡೋದ್ರಿಂದ ಯಾವುದೇ ಥರ ಕ್ವೆಂಚಿಂಗ್ ಬೇಕಾಗಿಲ್ಲ. ಜಸ್ಟ್ ಆ್ಯಸ್ ಇಟ್ ಈಸ್, ನೀವೇನು ಫರ್ನೆಸ್ಸಲ್ಲಿ ಅಮೋನಿಯಾ ಗ್ಯಾಸಸ್ ಎನ್ವೈರ್ನ್ಮೆಂಟಲ್ಲಿ ಹೀಟ್ ಮಾಡ್ತಿರೋ ಅಷ್ಟೇ ಸಾಕು. ಅಮೋನಿಯಾ ಗ್ಯಾಸಸ್ಸಲ್ಲಿರುವಂತಹ ನೈಟ್ರೋಜನ್ ಕಂಟೆಂಟು ಸ್ಟೀಲ್ ಪಾರ್ಟ್ ಮೇಲೆ ಡಿಫ್ಯೂಸ್ ಆಗಿ ಮೇಲ್ಗಡೆ ಲೇಯರು ಹಾರ್ಡ್ ಆಗುತ್ತೆ, ಒಳಗಡೆ ಲೇಯರು ಸಾಫ್ಟ್ ಅಥವಾ ಟಫ್ ಆಗಿ ಉಳ್ಕೊಳ್ಳುತ್ತೆ. ಸೊ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಎ ಕಮೆಂಟ್. ಸೊ ಡೋಂಟ್ ಫರ್ಗೆಟ್ ಟು ಲೈಕ್, share, comment and subscribe. Thank you so much.